ಮತ್ತೊಮ್ಮ ಚಹಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಅವ್ರದ್ದು ಭಾರಿ ಜೋಡಿರಿ. ಲಗ್ನ ಆಗಿ 80 ವರ್ಷ. ಹೌದು ಅನ್ನುವಂಗ ಬಾಳ್ವೆ ಮಾಡಿ 100 ಕಾಲ ಬದುಕ್ತೋರು. ಇದ್ರೂ ನಿನ್ ಜೋಡಿನೇ ಸತ್ರು ನಿನ್ ಜೋಡಿನೇ ಅನ್ನುವಂಗ ಇವತ್ತಿವರಿಬ್ರು ಜೋಡಿಲೇನೆ ಸತ್ ಹೋಗ್ಯಾರ. ಇವ್ರದ್ದು ಪುಣ್ಯ ನೋಡ್ರಿ ಅಂತ ಊರಾನ್ ಮಂದಿ ಮಿಡ್ಕಾಡಿದ್ರು. ರಾಯಚೂರು ಜಿಲ್ಲಾ ಜಹಗೀರ್ ವೆಂಕಟಾಪುರ ಅನ್ನೋ ಊರಾಗ ಇಂಥ ಅಪರೂಪದ ಜೋಡಿ ಇತ್ರೆ. ರಾಯಚೂರು ಹತ್ರದಾಗಿರೋ ಜಹಗೀರ ವೆಂಕಟಾಪುರ ಅನ್ನೋ ಊರ್ನಾಗ ಭಲೇ ಜೋಡಿ ಅಂತಾನ ದೊಡ್ಡ ಬಸಪ್ಪ ಮತ್ತು ಆತನ ಹೆಂಡತಿ ಶರಣಮ್ಮ. ಇವತ್ತು ಇಬ್ರು ನೋಡ್ತಾ ಇದ್ದಂಗನ ಶಿವನ್ ಪಾದ ಸೇರ್ಯಾರ. 80 ವರ್ಷದ ಹಿಂದನ ಮದುವೆ ಆಗಿದ್ರು. ಅವತ್ತಿಂದ ಇವತ್ತಿಂತನ ಭಾಳ ಚಲೋ ಬದುಕು ಮಾಡಿ ಊರಾಗಿನ ಜನರಿಂದ ಹೌದ್ರಪ್ಪ ಅನ್ನಿಸ್ಕೊಂಡಿದ್ರು. ಇವರಿಗೆ 3 ಹೆಣ್ಮಕ್ಳು, 3 ಗಂಡು ಮಕ್ಕಳು, 17 ಮೊಮ್ಮಕ್ಕಳು ಮತ್ತ 19 ಮರಿ ಮೊಮ್ಮಕ್ಕಳು. ಹಿಂಗ ತುಂಬು ಸಂಸಾರ ನಡೆಸಿದ್ರು. ಪರಮಾತ್ಮ ಇಬ್ಬರನ್ನ ಒಟ್ಟಿಗೆ ಕರ್ಸ್ಕೊಂಡಾನ. ಪ್ರೇಮಿಗಳು ಒಂದು 5 ತಾಸಿನೊಳಗಾಗಿ ಗಂಡ ಹೆಂಡತಿ ಇಬ್ಬರು ತಮ್ಮ ದೇಹ ತ್ಯಾಗ ಮಾಡಿ ಹೋಗಿಬಿಟ್ರು. ಅವರು ಮೊದಲಂತಾದ್ರು ಅಂತಿದ್ರು ನಾವು ಸತ್ರ ಇಬ್ಬರು ಒಮ್ಮೆಲಿಗೆ ಸಾಯ್ತೀವಿ ಅಂತ ಹೇಳ್ತಿದ್ರು. ಅದು ಅವ್ರು ನಡೆಸಂಡು ಅಷ್ಟು ಮಾಡಿಬಿಟ್ರು. ನೇನ್ ರಾತ್ರಿ ಸ್ವಲ್ಪ ಆರಾಮ್ ತಪ್ಪಿದ ಶರಣಮ್ಮಳನ್ನ ಆಕಿ ಹಿರಿ ಮಗ ದವಾಖಾನಿಗೆ ತೋರಿಸಿ ವಾಪಸ್ ಹೋಗುವಾಗ ಶರಣಮ್ಮ ಹಾದಿಯಾಗೆ ಕಣ್ಮುಚ್ಚಿದ್ರು. ಊರಿಗೆ ಹೆಣವಾಗ ಬಂದ ಹೆಂಡತಿನ ಕಂಡ ಶತಾಯುಷಿ ದೊಡ್ಡ ಬಸಪ್ಪ ಹೆಂಡತಿನ ಕಳ್ಕೊಂಡ್ ದುಃಖ ತಡೆಯಕ್ಕಾಗ್ಲಿಲ್ಲ. ಹಂಗ ಎದಿ ಹೊಡೆದು ಕುಸಿದ್ ಬಿಟ್ಟು ಪ್ರಾಣ ಬಿಟ್ರು. ಗಟ್ಟಿ ಇದ್ರು, ಯಾವಾಗ್ಲೂ ಹೇಳ್ತಿದ್ರು ಇಬ್ರು ಒಂದೇ ಸಲಕ ಸಾಯ್ತೀವಿ, ನಾವು ಒಂದೇ ಸಲ ಜೀವ ಬಿಡ್ತೀವಿ ಅಂತಪ್ಪ, ಇವು ನಾವು ಆದರ್ಶ ದಂಪತಿಗಳು ಅಂತ ಹೇಳ್ತಿದ್ರು. ನಾವೇನು ಅಂದ್ಕೊಂಡ್ವಿ, ಸುಮ್ಮನೆ ಹೇಳ್ತಾರ ಅಂತ ಅಂದ್ಕೊಂತಿದ್ವಿ. ಇಬ್ರು ಒಂದೇ ಕುಣ್ಯಾಗ ಮಣ್ಣು ಮಾಡ್ಬೇಕಂತ ಎಲ್ಲರೂ ನಿರ್ಧಾರ ಮಾಡಿ ಈಗ ಮೆರವಣಿಗೆ ಸಂಗಟ ಹೊಂಟಿವಿ. ಒಟ್ಟಿಗೆ ಹೋದ ದಂಪತಿ ಸಾವುಗ ಇಡೀ ಊರ್ನಾಗ ದುಃಖ ತುಂಬಿಸೈತಿ. ಈ ಅಪರೂಪದ ಜೋಡಿಯ ಪರಲೋಕ ಯಾತ್ರೆಯಿಂದ ಸಂಬಂಧಿಕರು ಅಷ್ಟೇ ಅಲ್ದ ಇಡೀ ಊರಾಗಿನ ಜನರು ಕಣ್ಣೀರಿಟ್ಟು ವಿದಾಯ ಹೇಳಿದ್ರ. ಗುರಾಜ್ ಹುಗಾರ್, ಸುವರ್ಣ ವಾರ್ತೆ, ರಾಯಚೂರು. ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಯೋಜನಾ ಮಾಡಿ ಎಲ್ಲಾ ಮಂದಿನೂ ತಪ್ಪದ ತಗೋಬೇಕಂತ ಹೇಳೈತಿ. ಆದ್ರ ಬೆಳಗಾವಿ ಮಂದಿ ಕಾರ್ಡ್ ತಗೊಳಕ್ ಹೋದ್ರ ಕಾರ್ಡ ಕೊಡವಲ್ರಂತ. ಅಲ್ಲಿ ಏನ್ ತೊಂದ್ರೆ ಅದ ಅಂತ ನೀವ ನೋಡ್ರಿ. ಇದು ಬೆಳಗಾವಿ APMC ಯಾರ್ಡ್ನಾಗಿರೋ ಆಧಾರ್ ಕಾರ್ಡ್ ಕೇಂದ್ರ. ಇಲ್ಲೇ ಎಲ್ಲ ಎಡವಟ್ ನೋಡ್ರಿ. ಜನ ಬಂದ್ರು ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡಂಗಿಲ್ಲ. ಫೋಟೋ ತೆಗೆದು ತಪಾಸಣೆ ಮಾಡಿ ಕಾರ್ಡ್ ಕೊಡೋಂಗಿಲ್ಲ. ಯಾಕಂದ್ರೆ ಇವರಿಗೆ ಕಂಪ್ನಿಯವ್ರು ಸರಿಯಾಗಿ ಪಗಾರ ಕೊಡಂಗಿಲ್ಲ ಅಂತ. ಈ ಬಗ್ಗೆ ಸುವರ್ಣ ನ್ಯೂಸ್ ಟೀಮ್ ಕೇಳಲಿಕ್ಕೆ ಅಂತ ಹೋದಾಗ ಸಂಬಳ ಕೊಡಾಕ ಬಂದಿದ್ರು. ಯಾಕ್ರಿ ಹಿಂಗೆಲ್ಲ ಮಾಡ್ತೀರಿ, ಏನು ಸಮಸ್ಯೆ ನಿಮ್ದು ಅಂದ್ರೆ ಏನಂತಾರೆ ಕೇಳ್ರಿ. ಕಾಂಟ್ಯಾಕ್ಟ್ ಮಾಡಾಗ ಅವರು ಹೇಳಿದ್ರ 10 ತಾರೀಕು ಪೈಲಾ ಪೇಮೆಂಟ್ ಆಗ್ತೈತಂತ. ಇನ್ನ ತಕ ನಮ್ಮ ಪೇಮೆಂಟ್ ಸಿಕ್ಕಿಲ್ಲ. ಅದರ ಸಲುವಾಗ ನಾವು ಇವತ್ತು ಮಧ್ಯಾಹ್ನ ಸ್ಟ್ರೈಕ್ ಮಾಡಿಬಿಟ್ಟು ಇವತ್ತು ಸಂಜೆಗೆ ಕೊಟ್ರ ಅವ್ರ ಖರೆ 6 ಗಂಟೆ ಮುಂದೆ ಕೊಟ್ಟು ಆ ಕ್ಲೋಸಿಂಗ್ ಟೈಮ್ ಇತ್ತ, ಅದಾಗ ಕ್ಲೋಸ್ ಮಾಡ್ಬಿಟ್ಟು. ಅಲ್ಲ, ನಮ್ದು ನೋಡ್ಬೇಕಲ್ಲ, ನೀವು ಜನದ ನೋಡಿದ್ರೆ ನಮ್ ಏನ್ ಮಾಡೋದು. ಸರ್ಕಾರದವರು ಇಲ್ಲೇ ಗ್ಲೋಡೆನ್ ಟೆಕ್ನೋಸಾಫ್ಟ್ ಅನ್ನೋ ಕಂಪ್ನಿಗೆ ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಅಂತ ಗುತ್ತಿಗೆ ಕೊಟ್ಟಾರಂತ. ಆದ್ರೆ ಇಲ್ಲಿ ಕೆಲಸ ಮಾಡ್ತಿರೋದು JK ಸಾಫ್ಟೆಕ್ ಕಂಪ್ನಿಯವರು. ಇವರಿಗೆ ಯಾರು ಪರ್ಮಿಷನ್ ಕೊಟ್ಟಾರ ಅನ್ನೋದ ಸರಿಯಾಗಿ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಇಲ್ಲೇ ಕೆಲಸ ಮಾಡೋ ಸಿಬ್ಬಂದಿ ಕಡೆಯಿಂದ ಅವ್ರು ರೊಕ್ಕ ಪಡೆದಾರಂತ. ಮ್ಯಾನೇಜ್ಮೆಂಟ್ ಡಿಸಿಷನ್ ಹೆಂಗ್ ಹೇಳಿದಾರೆ, ಯಾವಾಗ ನಮ್ ಕೈಯಾಗ ಪೇಮೆಂಟ್ ಕೊಡಿದಾರ ಅವಾಗ ನಾವು ಪೇಮೆಂಟ್ ಮಾಡಿದ್ದೇವೆ. ನಾವು ಎಂಪ್ಲಾಯಿ, ಅವರು ಎಂಪ್ಲಾಯಿ, ಎಲ್ಲರೂ ನಾವು ಮತ್ತೆ ಮನೆಗೆ ಹೋಗ್ಬಿಡ್ತೇವ್ರಿ. 6 ಗಂಟೆಗೆ ನಾವು ಮನೆಗೆ ಹೋಗ್ಬಿಡ್ತೇವೆ. ಯಾರು ಪೇಮೆಂಟ್ ಮಾಡ್ತಾರೆ ಮಾಡ್ಲಿ. ಈ ಆಧಾರ್ ಸಿಬ್ಬಂದಿ ಮತ್ತು ಕಂಪ್ನಿಯವ್ರ ಮಧ್ಯೆ ಒಳಗೊಳಗ ಅದೇನು ಒಪ್ಪಂದ ಆಗೈತೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಬರೋ ಮಂದಿ ಮಾತ್ರ ಪರದಾಡಂಗ ಆಗೈತಿ. ಎಲ್ಲಾ ಕೆಲಸ ಬಿಟ್ಟು ಬಂದ್ರ ಸರಿಯಾಗಿ ಕಾರ್ಡ್ ಕೊಡವಲ್ರು ಅಂತಾರ ಜನ. ಫಸ್ಟ್ ಟೈಮ್ ಬಂದಾಗ ನಂಗೆ ಪೇಪರ್ ಬೇಕಿತ್ತು. 9 ಗಂಟೆ ಒಳಗೆ ಬರ್ಬೇಕಂದ್ರು, ವಾಪಸ್ ಹೋದು. 9 ಗಂಟೆಗೆ ಬಂದು ಕೇಳ್ತೀವಿ, ಪೇಪರ್ ಇಲ್ಲ ಅಂದ್ರು. ಸೆಕೆಂಡ್ ನಾವು ವಾಪಸ್ ಹೋದು. ಅಲ್ಲ, ಜಗಳ ಮಾಡಿದೆ ಸ್ವಲ್ಪ, ಯಾಕೆ ಪೇಪರ್ ಇಲ್ಲ, ನೀವು ಒಳ್ಳೆ ಇಟ್ಕೊಂಡು ಆ ರೀತಿ ಹೇಳ್ಬೇಡಿ, ಕೊಡಿ ಅಂತ. ಆಮೇಲೆ ನಾವು TC ತಗೊಂಡು ಬರೋವಾಗ ಏನ್ ಹೇಳಿದ್ರು, ನಿಮ್ಗೆ ಹುಟ್ಟಿದ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಭರ್ತಿ ಮಾಡ್ಕೊಂಡು ಆಯ್ತು. ಅದಕ್ಕೂ ವಾಪಸ್ ಹೋದೆ. ಇವತ್ತು ಬರುವಾಗ ಏನ್ ಹೇಳಿದಾರೆ, ಎಲ್ಲ ಲಾಕ್ ಮಾಡಿ ಇಟ್ಟಿದ್ರು. ಒಟ್ನ್ಯಾಗ ಆಧಾರ್ ಯೋಜನೆ ಕಾರ್ಡ್ ಕೊಡೋ ಕಂಪ್ನಿಗೆ ಸರಿಯಾದ ಆಧಾರ ಐತೋ ಇಲ್ಲೋ ಗೊತ್ತಿಲ್ಲ. ಈ ಬಗ್ಗೆ ಸಂಬಂಧಪಟ್ಟವರು ನಿಗಾ ವಹಿಸ್ಬೇಕು ನೋಡ್ರಿ. ಇಲ್ಲಾಂದ್ರೆ ಜನರ ಆಧಾರ ತಪ್ಪದಂಗೆ ಕಾಣಿಸ್ತೈತಿ. ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್ 24/7, ಬೆಳಗಾವಿ. ಬೀದರ್ನಿಂದ ನಾಂದೇಡ್ಕ ದಿನಾಲೂ 100 ಗಾಡಿ ಓಡಾಡ್ತಾವ. ಹೆದ್ದಾರಿ ಚಲೋನೇ ಐತಿ. ಆದ್ರ ದಾರಿಯೊಳಗಿರುವ ಒಂದು ಬ್ರಿಡ್ಜ್ ಐತಲ್ಲ, ಅಲ್ಲೇ ಗಾಡಿ ಓಡಿಸೋ ಡ್ರೈವರ್ಗಳಿಗೆ ಎದೆ ಝಲ್ ಅನ್ನುವಂಗ ಆಗ್ತೈತೆ. ಯಾಕಂತ ನೀವ ನೋಡ್ರೆ.
ಇದು ಬೀದರ್ ಜಿಲ್ಲಾ ಭಾಲ್ಕಿ ತಾಲೂಕಿನೊಳಗಿರೋ ಸಂಗಮ ಬ್ರಿಡ್ಜ್. ಬೀದರ್ ನಾಂದೇಡ್ ಹೆದ್ದಾರಿ ಒಳಗೆ ಐತಿ. ಮಾಂಜ್ರಾ ನದಿಗೆ ನಿಜಾಮರ ಕಾಲದಾಗ ಕಟ್ಟಿರೋ ಈ ಬ್ರಿಡ್ಜು ಸುಮಾರು 700 ಫೂಟ್ ಎತ್ತರ ಐತಿ. ಈಗ ಸಾವಿನ ಕದ ತಟ್ಟಾಕತ್ತೈತಿ. ಯಮ ಇಲ್ಲಿ ಕುಂತು ಯಾವಾಗ ತನ್ನ ಕರಾಮತ್ತು ತೋರಿಸ್ತಾನೋ ಗೊತ್ತಿಲ್ಲ. ಯಾಕಂದ್ರೆ ಈ ಸೇತುವೆ ಮೇಲೆ ದಿನಾಲು 100 ಗಾಡಿ ಓಡಾಡ್ತಾವ. ಆದ್ರೆ ಈ ಬ್ರಿಡ್ಜ್ಗೆ ತಡೆಗೋಡಿನೇ ಇಲ್ಲ. ಯಾವ್ದಾರ ಗಾಡಿ ಓಡ್ಸವ ಒಂದ್ ಈಟ್ ಎಚ್ಚರ ತಪ್ಪಿದ್ರು ದೊಡ್ಡ ಅನಾಹುತ ಆಗೋದು ಗ್ಯಾರಂಟಿ ನೋಡ್ರಿ. ಸುಮಾರು 50-100 ವರ್ಷಕ್ಕಿಂತ ಹಳೆಯ ಬ್ರಿಡ್ಜ್ ಅಂತ ಹೇಳ್ಬೋದು. ಇದನ್ನು ಸೈಡ್ ವಾಲ್ ಹಾಕಿದ್ರೆ ಉತ್ತಮ ಆಗಿರ್ತದೆ. ಅದಕ್ಕಿಂತ ಮಿಗಿಲಾಗಿ ಹೊಸದೇ ಒಂದು ಬ್ರಿಡ್ಜ್ ಕಟ್ಟಿ ಇದನ್ನು ಇನ್ನೂ ಸ್ವಲ್ಪ ಅಗಲವಾಗಿ ಮಾಡಿದ್ರು ಕೂಡ ಜನತೆಗೆ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ. ಸಿಂಗಲ್ ರೋಡ್ನಾಗ ಇದೊಂದು ದೊಡ್ಡ ಬ್ರಿಡ್ಜ್ ಅದ. ಎದುರಿಗೆ ವಾಹನ ಬಂದ್ರ ಇನ್ನೊಬ್ರು ಗಾಡಿ ನಿಲ್ಲಿಸ್ಬೇಕು. ಅದೆಷ್ಟೋ ಸಣ್ಣ ಪುಟ್ಟ ಗಾಡಿಗಳು ಮ್ಯಾಲಿಂದ ಬಿದ್ದು ಅನಾಹುತ ಆಗ್ಯಾವು. ಅದರಿಂದ ಇಲ್ಲಿದ್ದ ಗೂಟದ ಕಲ್ಲುಗಳು ಮಾಯ ಆಗ್ಯಾವು. ಮಹಾರಾಷ್ಟ್ರ ಮತ್ತು ಆಂಧ್ರಕ್ಕೆ ಹೋಗಕ ಇದು ಮುಖ್ಯ ದಾರಿ ಐತಿ ನೋಡ್ರಿ. ಆದಷ್ಟು ಲಗುನ ಈ ಬ್ರಿಡ್ಜ್ ರಿಪೇರಿ ಮಾಡಿಸ್ಬೇಕು ಅನ್ನೋದು ಇಲ್ಲಿ ನಿತ್ಯ ಓಡಾಡೋ ಮಂದಿ ಒತ್ತಾಯ ಐತಿ. ಇಲ್ಲಿ ಜನಜಂಗುಳಿ ಭಾಳ ಜಾಸ್ತಿ ಆಗಿದ್ದರಿಂದ ಗಾಡಿ ಓಡಾಡೋಕೆ ತುಂಬ ಸಮಸ್ಯೆ ಆಗ್ಲತ್ತದ. ಈ ಸಮಸ್ಯೆಯಿಂದ ಮೊನ್ನೆ ತಾನೇ 2 ಆಕ್ಸಿಡೆಂಟ್ ಆದವು. ಅದರಲ್ಲಿ ಲಾರಿ ಚಾಲಕ ಮತ್ತು ಇನ್ನೊಬ್ಬ ಕಿನ್ನರು ಅವರು ಕೂಡ ಅನೇಕ ಅವ್ರಿಗೆ ಗಾಯಗಳಾಗಿ ತುಂಬ ಒಂದು ಚಿಂತಾಜನಕ ಸ್ಥಿತಿಯಲ್ಲಿದ್ದರು. ಇದಕ್ಕೆ ಯಾವುದೇ ಒಂದು ಸವಲತ್ತುಗಳಿಲ್ಲ, ಅಂದರೆ ತಡೆಗೋಡಿ ಕೂಡ ಇದಕ್ಕೆ ವ್ಯವಸ್ಥೆ ಮಾಡಿಲ್ಲ. ಇಂಥ ಬ್ರಿಡ್ಜ್ ಮೇಲಿಂದ ಗಾಡಿಗಳು ಬಿದ್ದು ರಾಜ್ಯದಾಗ ಸಾಕಷ್ಟು ಅನಾಹುತ ಆಗ್ಯಾವು. ಹಂಗಾದ ಮೇಲೆ ಸರ್ಕಾರದವರು ಎಚ್ಚರ ಆಗ್ತಾರ. ಇಲ್ಲಿ ಅಂಥ ಪರಿಸ್ಥಿತಿ ಬರೋದಕ್ಕಿಂತ ಮುಂಚೆ ಬ್ರಿಡ್ಜ್ಗೆ ಗಾಡಿ ಕಟ್ಟಿಸ್ಬೇಕಾಗ್ಯದ. ಅಷ್ಟ ಅಲ್ಲ, 2 ಕಡೆ ಗಾಡಿ ಓಡುವಂಗ ಹೊಸ ಬ್ರಿಡ್ಜ್ ಕಟ್ಟಿಸ್ಬೇಕನ್ನೋದು ಇಲ್ಲಿ ಮಂದಿ ಒತ್ತಾಯ ಐತಿ ನೋಡ್ರಿ. ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್ 24/7 ಬೀದರ್.